ನಾವು ಥ್ರೆಡ್ಡಿಂಗನ್ನು ಈ ರೀತಿ ಕಾಟನ್ ಥ್ರೆಡ್ಡಿಂದ ಐಬ್ರೋನ ನಾವು ಈ ರೀತಿ ಕಾಟನ್ ಥ್ರೆಡ್ಡಿಂದ ಮಾಡ್ತೀವಿ. ಇದು ಬಂದು ಆರ್ಗ್ಯಾನಿಕಾ ಬ್ರ್ಯಾಂಡು ನಂಬರ್ 40. ಸೊ ಇದು ಬಂದು ಕಾಟನಿಂದ ಮಾಡಿರ್ತಾರೆ. ಸೊ ಈ ಥ್ರೆಡ್ಡನ್ನು ಈ ರೀತಿ ತೊಗೊಳ್ಳಿ, ಸ್ವಲ್ಪ ಉದ್ದ ತಗೊಂಡು ಮೌತಲ್ಲಿ ಹೋಲ್ಡ್ ಮಾಡಿ, ರೈಟ್ ಸೈಡ್ ಹೋಲ್ಡ್ ಮಾಡಬೇಕು. ಮಾಡಿಬಿಟ್ಟು ಈ ತಮ್ ಫಿಂಗರಿಂದ ಹಿಂಗೆ ಎಳ್ಕೊಂಡು ಇಲ್ಲಿ ಸುತ್ಕೊಳ್ಳಿ 4 to 5 ಟೈಮ್ಸ್. ಸುತ್ಕೊಂಡು ಈ ತಮ್ ಫಿಂಗರ್ ಏನಿದೆ ಅಲ್ಲ, ಇದು ಬಂದು ಟ್ರಯಾಂಗಲ್ ಫಾರ್ಮಲ್ಲಿ ಇರಬೇಕು. ಈ ತಮ್ ಫಿಂಗರಿಂದ ಪುಷ್ ಮಾಡಬೇಕು ಈ ರೀತಿ. ಸೊ ಈ ಟ್ರಯಾಂಗಲಲ್ಲಿ ಹೇರು ಲಾಕ್ ಆಗಿರುತ್ತೆ. ನಾವು ಯಾವಾಗ ಹಿಂಗೆ ಪುಷ್ ಮಾಡ್ತೀವಲ್ಲ ಅವಾಗ ಹೇರು ಕಟ್ ಆಗುತ್ತೆ, ಮೀನ್ಸ್ ರಿಮೂವ್ ಆಗುತ್ತೆ. ಓಕೆನಾ? ಈ ರೀತಿ ಪುಷ್ ಮಾಡೋದು, ಇದು ಮೂಮೆಂಟ್ ಇರಬೇಕು. ಈ ಥ್ರೆಡ್ ಏನಿದೆ ಮೌತಲ್ಲಿ ಹೋಲ್ಡ್ ಮಾಡಿರೋದು ಅದು ಸ್ಟ್ರಾಂಗ್ ಆಗಿರುತ್ತೆ, ಮೀನ್ಸ್ ಸ್ಟ್ರೈಟ್ ಆಗಿರುತ್ತೆ, ಫಿಟ್ ಆಗಿರುತ್ತೆ. ಸೊ ಈ ರೀತಿ ಇದು ಮೇಲೆ ಕೆಳಗಡೆ ಅಂದರೆ ಹೊರಗಡೆ ಒಳಗಡೆ ಹೊರಗಡೆ ಒಳಗಡೆ ಫಾರ್ಮ್ ಆಗ್ತಾ ಇರುತ್ತೆ. ಇದರಲ್ಲಿ ಪುಷ್ ಮಾಡಿದಾಗ, ಇದರಲ್ಲಿ ಪುಷ್ ಮಾಡಿದ್ರೆ ಇದು ಒಳಗಡೆ ಹೋಗುತ್ತೆ. ಈ 2 ಫಿಂಗರು ಬಿಟ್ಟರೆ ಈ ಫಿಂಗರ್ನ ಇದು ಉದ್ದ ಆಗುತ್ತೆ, ಅಗಲ ಆಗುತ್ತೆ ಈ ರೀತಿ. ಸೊ ಇದು ಬಂದು ಹೋಲ್ಡ್ ಮೆಥಡ್. ಮೊದಲಿಗೆಲ್ಲ ಸಲೂನಲ್ಲಿ ಅಂದರೆ ಈ ಥರ ಮೌತಲ್ಲಿ ಹೋಲ್ಡ್ ಮಾಡಿ ಐಬ್ರೋಸನ್ನು ಮಾಡ್ತಾ ಇದ್ದಿದ್ದು. ಓಕೆನಾ? ಸೊ ಇನ್ನೊಂದು ನ್ಯೂ ವರ್ಷನ್ ಹೇಳ್ಕೊಡ್ತೀನಿ.